ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕರೆಂಟ್ಲಿ ಇವಾಗ ನನ್ನ ಸ್ಕಿನ್ ಎಲ್ಲ ಸ್ವಲ್ಪ ಡ್ರೈ ಈ ರೀತಿ ಚೇಂಜ್ ಆಗಿದೆ. ವೆದರ್ ಟು ವೆದರ್ಗೆ ನಾನು ಚೇಂಜ್ ಆಗ್ತಾ ಇರುತ್ತೆ. ಸೊ ನಾನು ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನಾನು ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವಿಡಿಯೋ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಸೊ ತುಂಬ ಜನಕ್ಕೆ ಎಲ್ಪ್ ಆದರೂ ಆಗ್ಬೋದು. ಸೊ ಇವಾಗ ಸ್ವಲ್ಪ ನಂದು ನಾರ್ಮಲ್ ಟು ಡ್ರೈ ಫೀಲ್ ಅನಿಸುತ್ತೆ ಈ ವೆದರ್ಗೆ. ಆ್ಯಂಡ್ ಏನು ಗೊತ್ತಾ, ಆಚೆ ಕಡೆ ಅಂತ ಇವಾಗ ಎಲ್ಲ ಕಡೆನೂ ಹಿಂಗೆ ಅನಿಸುತ್ತೆ. ವೆದರ್ ತುಂಬಾ ಗಾಳಿ ಬೀಸುತ್ತೆ, ಒಂದ್ಸತಿ ತುಂಬ ಬಿಸಿಲು ಬರುತ್ತೆ ಆ್ಯಂಡ್ ತುಂಬ ಬೇಗ ಲೈಕ್ ಸೋನೆ ಮಳೆ ಎಲ್ಲ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಹಂಗಾಗ್ಬಿಟ್ಟಿದೆ, ಆಚೆ ಹೋಗೋಕ್ಕೆ ಬೇಜಾರು. ಸೊ ಆ ಥರ ಇದೆ ವೆದರ್. ಸೊ ಸ್ಕಿನ್ ಕೇರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಸೊ ಫಸ್ಟು ನಂಗೆ ಸ್ವಲ್ಪ ಇಲ್ಲೆಲ್ಲ ಪಿಂಪಲ್ಸ್ಗಳು ಇದೆಲ್ಲ ಆಗಿದೆ ಡ್ಯೂ ಟು ಸ್ವಲ್ಪ ಆಯಿಲಿ ಫುಡ್ ಆ ಥರದ್ದೆಲ್ಲ ತಿಂದಾಗ. ಆ್ಯಂಡ್ ಸಮ್ ವೇರಿಯೇಷನ್ಸ್ ಇದೆ, ಟ್ರಾವೆಲಿಂಗ್ ಎಲ್ಲ ಮಾಡಿದ್ದೀನಿ ಮೇಕಪ್ ಅದಕ್ಕೆ ಆರ್ಡರ್ಸ್ಗೆ ಹೋದಾಗೆಲ್ಲ. ಸೊ ಹಾಗಾಗಿ ಸ್ವಲ್ಪ ಪಿಂಪಲ್ಸ್ಗಳದ್ದು ಸಮಸ್ಯೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಆಮೇಲೆ ಇವಾಗೆಲ್ಲ ಯೂಸ್ ಮಾಡಿರಲಿಲ್ಲ ನಾನು. ಪಿಂಪಲ್ಸ್ ಎಲ್ಲ ಬಂದಾಗ ಅಷ್ಟನ್ನೇ ಯೂಸ್ ಮಾಡ್ತೀನಿ. ಆ ಪಿಂಪಲ್ ಅವಾಯ್ಡ್ ಆಗೋ ಥರದ್ದು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸೆರಮ್ನ. ಸೊ ಆ ಪ್ರಾಡಕ್ಟ್ ಯಾವುದು ಅಂತ ತೋರಿಸ್ತೀನಿ ಆ್ಯಂಡ್ ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಜಸ್ಟ್ ಇವಾಗಿನೂ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಜಸ್ಟ್ ಬಿಂದಿ ಮಾತ್ರ ಇಟ್ಕೊಂಡಿರೋದು, ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿಲ್ಲ. ಫಸ್ಟು ನಾನು ಡಾಟ್ ಆ್ಯಂಡ್ ಕಿ ಸ್ಕಿನ್ ಕೇರ್ದು ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಸೊ ಇದು ಸೆರಮೈಡ್ಸ್ ಆ್ಯಂಡ್ ಅಲರಾನಿಕ್ ಆ್ಯಸಿಡ್ ಬ್ಯಾರಿಯರ್ ರಿಪೇರ್ ಮಾಯ್ಶ್ಚರೈಸರ್ ಆ್ಯಂಡ್ ಇದು PH 5.5 ಎಷ್ಟಿದೆ ಇದ್ರದ್ದೇ ನಾನು ಫೇಸ್ ವಾಶ್ ಯೂಸ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇಲ್ಲ ಕಾರ್ಡ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಡೀಟೇಲ್ಸ್ಗೆ ಚೆಕ್ ಮಾಡಿ ನೋಡ್ಬೋದು. ಇದು ಡ್ರೈ ಕಾಂಬಿನೇಷನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ. ಕರೆಂಟ್ಲಿ ನಂದು ಡ್ರೈ ಸ್ವಲ್ಪ ಆಗಿರೋದ್ರಿಂದ ಸ್ಕಿನ್ ಈ ಒಂದು ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು ಯೂಸ್ ಮಾಡ್ತೀನಿ. ಇದ್ರ ಟೆಕ್ಸ್ಚರ್ ಬಂದುಬಿಟ್ಟು ಸ್ವಲ್ಪ ಕ್ರೀಮಿ ಟೈಪಲ್ಲಿರುತ್ತೆ ಈ ರೀತಿ. ಸೊ ಒಂದೇ ಒಂದು ಪೀ ಸೈಜಷ್ಟು ಈ ಸೈಜಷ್ಟು ತೊಗೊಂಡು ಯೂಸ್ ಮಾಡ್ತೀನಿ. ಸೊ ಬಿಂದಿನ ಲಾಸ್ಟಿಗೆ ಇಟ್ಕೊಳ್ಳೋಣ, ಇಲ್ಲ ಹಾಕಿರ್ತೀನಿ. ಸೊ ಈ ಮಾಯ್ಶ್ಚರೈಸರ್ನ ನಾನು ಇವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ರದ್ದೇ ಫೇಸ್ ವಾಶ್ ಸಹ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ಗೆ ಅದು ಸ್ಕಿನ್ ಟೈಪ್ಗೆ ಆ್ಯಕ್ಚುಲಿ ಅಡ್ಜಸ್ಟ್ ಆಗಬೇಕು. ಅದರಲ್ಲೆಲ್ಲ ತುಂಬ ಟೆಕ್ಸ್ಚರ್ಸು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತೈತೆಲ್ಲ ನೋಡಿ ನೀವು ತೊಗೊಬೇಕಾಗುತ್ತೆ. ಆದಷ್ಟು ನಿಮ್ಮ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗೋದು ತೊಗೊಳ್ಳಿ. ಸೊ ವಿಂಡೋ ನಿಯರ್ ಕೂತಿದ್ದೀನಲ್ಲ, ಅದಕ್ಕೆ ಅದರಲ್ಲೆಲ್ಲ ಶಾಡೋ ಬೀಳ್ತಾ ಇದೆ. ಇವಾಗ ಸ್ವಲ್ಪ ಬಿಸಿಲತ್ತಿತ್ತು, ಹೋಪ್ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದ್ಕೊಳ್ತೀನಿ. ಸೊ ನೋಡಿ, ಇಲ್ಲೆಲ್ಲ ಸ್ವಲ್ಪ ಪಿಂಪಲ್ಸ್ ಆಗಿದೆ. ಸೊ ಈ ರೀತಿ ಇದ್ದಾಗ ನಾನು ಯಾವ ಸೆರಮ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಸ್ವಲ್ಪ ಜನ ಕೇಳಿದ್ರು ಅಂತ ಪರ್ಟಿಕ್ಯುಲರಾಗಿ ಆ ಒಂದು ಸೆರಮ್ದು ವೀಡಿಯೋ ಮಾಡಿ ಹಾಕಿದ್ದೀನಿ. ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಇವಾಗ ಬಿಸಿಲು ಬರ್ತಾಯಿದೆ, ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಚೆನ್ನಾಗಿ ಅನಿಸುತ್ತಲ್ಲ? ಓಕೆ, ಇವಾಗ ಇದು ಅಬ್ಸರ್ವ್ ಆಗೋಕ್ಕೆ ಒಂದು 10 ಸೆಕೆಂಡ್ಸ್ ಬಿಡ್ತೀನಿ ಅಷ್ಟೇ. ಅಷ್ಟರಲ್ಲಿ ನಾನು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅದಕ್ಕೆ ಮುಂಚೆ ಯಾವ ಸೆರಮ್ ಯೂಸ್ ಮಾಡ್ತೀನಿ ಅಂತ ತಿಳಿಸ್ತೀನಿ. ಇದು ಹಿಮಾಲಯ ಅವರ ನೀಮ್ ಸೆರಮ್, ಪ್ಯೂರಿಫೈ ನೀಮ್ ಫೇಸ್ ಸೆರಮ್, ರೆಡ್ಯೂಸ್ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಇನ್ 1 ವೀಕ್ ಅಂತ. ಸೊ ನಾನು ಈ ರೀತಿ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ನಂಗೆ ಪಿಂಪಲ್ಸ್ಗಳು, ಸೊ ಅವಾಗ ಈ ಸೆರಮ್ನ ಯೂಸ್ ಮಾಡಿ. ನನಗೆ ಯಾವುದೇ ಸೆರಮ್ ವರ್ಕ್ ಆಗಿಲ್ಲ, ಈ ಸೆರಮ್ ಬಿಟ್ಟು ಪಿಂಪಲ್ಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಈ ಸೆರಮ್. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನಮ್ಮ ಪಾಪು ಡ್ರಾಪರ್ದನ್ನ ಲಾಸ್ಟ್ ಟೈಮು ಬೀಳಿಸ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಡ್ರಾಪರ್ ಇಲ್ಲ, ಇದಕ್ಕೆ ಡ್ರಾಪರ್ ಸಹ ಬಂದಿರುತ್ತೆ. ಸೊ ಹಂಗೆ ನಾನು ಹ್ಯಾಂಡಿಗೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಇದು. ಇಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿ, ಒಂದು 2 to 3 ಡ್ರಾಪ್ಸ್. ಇದೂ ಅಷ್ಟೇ ಅಫೋರ್ಡಬಲೆಲ್ಲ ಸಿಗುತ್ತೆ ನಿಮಗೆ. ಲಿಂಕ್ ಬೇಕಾದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಹೋಪ್ ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಇದೆ ಇದು ಟೆಕ್ಸ್ಚರು. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಆಫ್ಟರ್ ಮಾಯ್ಶ್ಚರೈಸರ್ ಆದಮೇಲೆ ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ, ನೀಮಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥದ್ದು. ಆ್ಯಂಡ್ ಯಾವುದೇ ರೀತಿ ನಿಮಗೆ ಹಾರ್ಮ್ಫುಲ್ ಮಾಡಲ್ಲ ನಿಮ್ಮ ಸ್ಕಿನ್ಗೆ. ಸೊ ಈ ರೀತಿ ನೀಟಾಗಿ ನಾನು ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ನೀವು ಪಿಂಪಲ್ಸ್ ಇರೋ ಹತ್ರ ಮಾತ್ರ ಅಂತೇನಿಲ್ಲ, ನಿಮ್ಮ ಫೇಸ್ಗೆ ಫುಲ್ ಅಪ್ಲೈ ಮಾಡ್ಬೋದು.
ತುಂಬ ಲೈಟ್ ವೇಟ್ ಸಹ ಇದೆ. ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಟ್ರೈ ಮಾಡಿ ಆ್ಯಂಡ್ ರಿಸಲ್ಟ್ ಯಾವ ರೀತಿ ಬಂತು ಅಂತ ಟ್ರೈ ಮಾಡಿದ್ರೆ ಕಾಮೆಂಟಲ್ಲಿ ಮತ್ತೆ ಬಂದು ನನಗೆ ತಿಳಿಸಿ. ಆ್ಯಂಡ್ ನಿನ್ನೆ ತಾನೇ ನಾನು ಫೇಶಿಯಲ್ ಹೇರ್ಸ್ ಇನ್ನೂ ಮಾಡಿದ್ದೆ. ದಟ್ಸ್ ವೈ ನನಗೆ ಚೆನ್ನಾಗಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು ಸ್ವಲ್ಪ ಆಗುತ್ತೆ. ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿದೆ, ಕ್ಲಿಯರ್ ಆಗಿದೆ. ಓಕೆ, ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋಣ. ಓಕೆ, ಇದು ಇವಾಗ ಸ್ವಲ್ಪ ಅಬ್ಸರ್ವ್ ಆಗಲಿ, ಒಂದು 10 ಸೆಕೆಂಡ್ಸಿಗೂ ಗ್ಯಾಪ್ ಕೊಡೋಣ. ಅಷ್ಟರಲ್ಲಿ ನಾನು ನೆಕ್ಸ್ಟ್ ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಂದು ಸ್ಕಿನ್ ಈ ರೀತಿ ಡ್ರೈ ಈ ರೀತಿ ಇರೋದ್ರಿಂದ ಡಾಕ್ಟರ್ ಶತ್ ಅವ್ರದ್ದು ಮಿನರಲ್ ಸನ್ಸ್ಕ್ರೀನ್ SPF 50+ PA++ ಇದೆ. ಸೊ ಇದರಲ್ಲಿ ಗ್ಲಿಸರಿನ್ ಇದೆ 2%, 25% ಜಿಂಕ್ ಆಕ್ಸೈಡ್ ಇದೆ ಆ್ಯಂಡ್ ಮಿನರಲ್ಸ್ ಫಿಲ್ಟರ್ಸ್ ಇದೆ. ಸೊ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಇದು ಫಾರ್ಮುಲೇಟೆಡ್ ಫಾರ್ ಆಲ್ ಸ್ಕಿನ್ ಟೈಪ್ ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಂದು ಡ್ರೈ ಫೀಲ್ ಇದೆ ಅಂತ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೀಸನ್ ವೈಸ್ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಲೈಕ್ ನಿಮ್ಮ ಸ್ಕಿನ್ದು ಟೈಪ್ಸು ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ಯಾವುದು ಸೂಟ್ ಆಗುತ್ತೆ ಅದರ ಯೂಸ್ ಮಾಡಿ. ಸೊ ಇದನ್ನು 2 ಫಿಂಗರ್ ರೂಲ್ಸಲ್ಲಿ ನಾನು ಯೂಸ್ ಮಾಡ್ತೀನಿ. ಇದನ್ನು ಅಷ್ಟೇ ಚೆನ್ನಾಗಿದೆ ಸನ್ಸ್ಕ್ರೀನ್. ಸೊ ಈ ರೀತಿ ತಗೊಂಡು ಈ ರೀತಿ ಅಪ್ಲೈ ಮಾಡಿ. ಮಿನರಲ್ ಸನ್ಸ್ಕ್ರೀನ್ ನೆಕ್ಕಿಗೂ ಅಪ್ಲೈ ಮಾಡಿ ಮರಿಬೇಡಿ. ಆಫ್ಟರ್ ಸ್ಕಿನ್ ಕೇರ್ ಫುಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ ಅಂತ. ಹಿಂಗೆ ನೋಡಿದ್ರೆ ವೈಟ್ ಕಾಸ್ಟ್ ಇದೆ ಅನಿಸುತ್ತೆ, ಬಟ್ ಆಫ್ಟರ್ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಅದೇ ರೀತಿ ವೈಟ್ ಕಾಸ್ಟ್ ಇಲ್ಲ. ತೋರಿಸ್ತೀನಿ ನಾನು ನಿಮಗೆ ಅಪ್ಲೈ ಮಾಡಿ. ಅದೇ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಏನು ವರಿ ಮಾಡ್ಕೊಳ್ಬೇಡಿ. ನೀಟಾಗಿ ಇದನ್ನ ಅಪ್ಲೈ ಮಾಡೋಣ. ನಾನು ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ತೀನಿ, ಬಿಕಾಸ್ ನೆಕ್ ಟರ್ನ್ ಆಗುತ್ತೆ, ಸೆಂಟರ್ ನನ್ನ ಫೇಸ್ ವೈಟ್ ಇರುತ್ತೆ, ಲೈಕ್ ಆ ಥರ ಆಗ್ಬಿಡುತ್ತೆ. ದಟ್ಸ್ ವೈ ನೋಡಿ ಅಷ್ಟೊಂದು ಏನು ಅನ್ಸಲ್ಲ. ಇದು ನೀಟಾಗಿ ಇನ್ನು ಅಬ್ಸರ್ವ್ ಆಗಬೇಕು. ಓಕೆ, ಈ ರೀತಿ ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಬೇಕು. ಎಷ್ಟು ಆಚೆ ಕಡೆ ಗಾಳಿ ಬೀಸ್ತಾ ಇದೆ ಅಂದರೆ ಸಿಕ್ಕಾಬಟ್ಟೆ. ನೀಟಾಗಿ ಐಸ್ ಮೇಲೆ ಎಲ್ಲ ಅಪ್ಲೈ ಮಾಡ್ಕೊಬೇಕು. ನೋಡಿ ಇವಾಗ ವೈಟ್ ಫೀಲ್ ಇಲ್ಲ. ಓಕೆನಾ? ಸೊ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಯೂಸ್ ಮಾಡಿ. ಅದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ಕೇರಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ರೆಗ್ಯುಲರ್ ಮನೇಲಿದ್ರೂ ಯೂಸ್ ಮಾಡಬೇಕು. ಚೆನ್ನಾಗಿ ಅಬ್ಸರ್ವ್ ಆಗಿದೆ ಇವಾಗ. ಸೊ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಡೋಣ, 1 ಮಿನಿಟ್. ಅಷ್ಟರಲ್ಲಿ ನಾನು ನೆಕ್ಸ್ಟು ನಾನು ಲಿಪ್ ಬಾಂಬ್ ಅಪ್ಲೈ ಮಾಡ್ಕೊಂಬಿಡ್ತೀನಿ. ಲಿಪ್ಸ್ಗಳು ತುಂಬ ನಂದು ಸ್ವಲ್ಪ ಡಾರ್ಕ್ ಆಗಿದೆ ಆ್ಯಂಡ್ ಡ್ರೈ ಫೀಲ್ ಇದೆ. ಸೊ ನಾನು ಇವತ್ತು ನನ್ನ ತುಂಬಾ ಕಲೆಕ್ಷನ್ಸ್ ಇದೆ ಲಿಪ್ ಬಾಮ್ದು. ಅದರದನ್ನು ಒಂದು ವೀಡಿಯೋ ಮಾಡ್ತೀನಿ ಸ್ವಲ್ಪ ದಿವಸ ಟೈಮ್ ಸಿಕ್ಕಿದಾಗ. ಸದ್ಯಕ್ಕೆ ನಾನು ಹೌಸ್ ಆಫ್ ಮೇಕಪ್ ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನೈಕಾದಲ್ಲಿ ನನಗೆ ಸ್ವಲ್ಪ ಕಮ್ಮಿಗೆ ಸಿಕ್ತು. ಸೊ ಹಾಗಾಗಿ ತೊಗೊಂಡೆ. ಆ್ಯಂಡ್ ಇದು ಏನಕ್ಕೆ ನಂಗೆ ಇಷ್ಟ ಆಯಿತು ಅಂದರೆ ಲೈಕ್ ಬುಲೆಟ್ ಲಿಪ್ಸ್ಟಿಕ್ಸ್ ಎಲ್ಲ ಬರುತ್ತಲ್ಲ ಆ ರೀತಿ. ಅಲ್ಲಿ ಇದು ಹಚ್ಕೊಂಡಾಗ ಕೆಲವೊಂದು ಸತಿ ನಂಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕು ಅನಿಸುತ್ತೆ. ಇಲ್ಲ ನ್ಯೂಡ್ ಶೇಡಿಗೆ ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಇದು ಈ ರೀತಿ ಇದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಖಾಲಿ ಮಾಡಿದ್ದೀನಿ, ಶೇಪ್ ತೊಡಿ ಏನಾಗ್ಬಿಟ್ಟಿದೆ. ಸೊ ಇವಾಗ ಲಿಪ್ ಬಾಮ್ ಅಪ್ಲೈ ಮಾಡೋಣ. ನೋಡಿ, ಇದು ಲಿಪ್ ಬಾಮ್ ಫೀಲೇ ಅನಿಸಲ್ಲ. ತುಂಬ ಡ್ರೈ ಇದ್ದಾಗ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಸೊ ಇಷ್ಟೇ ನಾನು ಸ್ಕಿನ್ ಕೇರ್. ಆ್ಯಂಡ್ ಬಿಂದಿ ಇಟ್ಕೊಂಡ್ಬಿಡ್ತೀನಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಕಿನ್ ಕೇರ್ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೇನಾದರೂ ಪ್ರಾಡಕ್ಟು
ಲಿಂಕ್ಸ್ ಬೇಕಿದ್ದರೆ ನಾನು ಆ್ಯಡ್ ಮಾಡಿರ್ತೀನಿ, ಹೋಗಿ ಬೈ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ಗಳು ಚೆನ್ನಾಗಿದೆ. ಆ್ಯಂಡ್ ನನ್ನ ಫೇಸ್ ಇವಾಗ ನೋಡಿ ಗ್ಲೋಯಿಂಗ್ ಅನ್ನಿಸ್ತಿದೆ. ಆ್ಯಂಡ್ ಐ ಆಮ್ ಸೂಪರ್ ಕಂಫರ್ಟಬಲ್. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟಿಕ್ಕಿ ಫೀಲ್ ಏನಾಗಲ್ಲ, ನಾನ್ ಸ್ಟಿಕ್ ಫೀಲ್. ಯು ಕ್ಯಾನ್ ಸಿ ಸಾಫ್ಟ್ ಆ್ಯಂಡ್ ಹೆಲ್ತಿ ಸ್ಕಿನ್ ನಿಮ್ಮದಾಗುತ್ತೆ. ಆ್ಯಂಡ್ ಈ ಫಿಂಗರ್ ಯೂಸ್ ಮಾಡಿ ಈ ರೀತಿ ಅಂಡರ್ ಐಯಲ್ಲಿ ನೀಟಾಗಿ ಮಸಾಜ್ ಮಾಡೋದ್ರಿಂದ ಥರ ನಿಮಗೆ ಕಾಮ್ ಫೀಲ್ ಅನಿಸುತ್ತೆ ಆರಾಮಾಗಿ. ಓಕೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.